ಕೇಂದ್ರದ ವಿರುದ್ಧ ಮತ್ತೊಂದು ಸಮರಕ್ಕೆ ಸಿದ್ಧವಾದ ರಾಜ್ಯ ಸರ್ಕಾರ. ಜಿಎಸ್ಟಿ ವಿರುದ್ಧ ದನಿ ಎತ್ತಿದ ರಾಜ್ಯ ವಸತಿ ಸಚಿವ ಜಮೀರ್ ಅಹಮದ್. 18% ಜಿಎಸ್ಟಿಯಿಂದಾಗಿ ವಸತಿ ಇಲಾಖೆ ಜನಪರ ಯೋಜನೆಗಳಿಗೆ ಹಿನ್ನಡೆ ಆಗ್ತಿದೆ ಅನ್ನುವಂತ ಆರೋಪ. ಜಿಎಸ್ಟಿ ತೆರವಿಗೆ ಹೋರಾಟದ ಹಾದಿ ಹಿಡಿಯೋಕೆ ಚಿಂತನೆಯನ್ನ ನಡೆಸಲಾಗಿದೆ. ವಸತಿ ಇಲಾಖೆಯ ಹಲವು ಯೋಜನೆಗಳಿಗೆ ಜನರಿಂದ ಸೂಕ್ತ ಸ್ಪಂದನೆ ಅನ್ನೋದು ಸಿಗ್ತಾ ಇಲ್ಲ. ಹೀಗಾಗಿ ರಾಜೀವ್ ಕೊಳಗೇರಿ ಸೇರಿದಂತೆ ಹಲವು ವಸತಿ ಯೋಜನೆಗಳು ಬಾಕಿ ಇದೆ. ಸುಲಭ ಕಂತಿನಲ್ಲೂ ಸಿಗುವಂತ ಮನೆ ಖರೀದಿಯಿಂದ ದೂರ ಉಳಿಯುತ್ತಿರುವಂತ ಬಲಹೀನ ವರ್ಗ. ಈ ಹಿನ್ನೆಲೆಯಲ್ಲಿ ಕೇಂದ್ರಕ್ಕೆ ಮನವಿಯನ್ನು ಸಲ್ಲಿಸೋಕೆ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ಟಿಬಿ ಜಯಚಂದ್ರ ವಸತಿ ಸಚಿವ ಜಮೀರ್ರಿಂದ ಶೀಘ್ರವೇ ಪ್ರಧಾನಿಯವರನ್ನ ಭೇಟಿಯಾಗುವಂತ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೇಂದ್ರದ ವಿರುದ್ಧ ಮತ್ತೊಂದು ಸಮರಕ್ಕೆ ಇದೀಗ ರಾಜ್ಯ ಸರ್ಕಾರ ಸಿದ್ಧವಾಗಿರುವಂಥದ್ದು. ಜಿಎಸ್ಟಿಯ ವಿರುದ್ಧ ದನಿಯನ್ನ ಎತ್ತುತ್ತಾ ಇದೆ ರಾಜ್ಯ ವಸತಿ ಸಚಿವ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ. 18% ಜಿಎಸ್ಟಿಯಿಂದಾಗಿ ವಸತಿ ಇಲಾಖೆಗೆ ಜನಪರ ಯೋಜನೆಗಳಿಗೆ ಸಾಕಷ್ಟು ರೀತಿಯಾದಂಥ ಹಿನ್ನಡೆ ಅನ್ನೋದಾಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನ ಮಾಡಲಾಗ್ತಾ ಇದೆ. ಈ ಜಿಎಸ್ಟಿ ತೆರವಿಗೆ ಹೋರಾಟದನ್ನ ಮಾಡಬೇಕಾದಂಥ ಅನಿವಾರ್ಯತೆ ಇದೀಗ ಎದುರಾಗಿದೆ ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ವಸತಿ ಇಲಾಖೆಯ ಹಲವು ಯೋಜನೆಗಳಿಗೆ ಜನರಿಂದ ಸೂಕ್ತ ರೀತಿಯಾದಂಥ ಸ್ಪಂದನೆ ಅನ್ನೋದು ಸಿಗ್ತಾ ಇಲ್ಲ. ಹೀಗಾಗಿಯೇ ರಾಜೀವ್ ಕೊಳಗೇರಿ ಸೇರಿದಂತೆ ಹಲವು ವಸತಿ ಯೋಜನೆಗಳು ಬಾಕಿ ಉಳ್ಕೊಂಡ್ಬಿಟ್ಟಿದೆ. ಸುಲಭದ ಕಂತಿನಲ್ಲೂ ಕೂಡ ಸಿಗುವಂತ ಮನೆ ಖರೀದಿಯಿಂದ ದೂರ ಉಳಿತಿದ್ದಾರೆ ಬಲಹೀನ ವರ್ಗ. ಈ ಹಿನ್ನೆಲೆಯಲ್ಲಿ ಕೇಂದ್ರಕ್ಕೆ ಮನವಿಯನ್ನು ಸಲ್ಲಿಸಬೇಕು ಅಂತ ಸರ್ಕಾರ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಟಿಬಿ ಜಯಚಂದ್ರ ಮತ್ತು ವಸತಿ ಸಚಿವ ಜಮೀರ್ರಿಂದ ಶೀಘ್ರವೇ ಪ್ರಧಾನಿಯವರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಅನೇಕ ರೀತಿಯಾದಂಥ ವಿಚಾರದಲ್ಲಿ ಧ್ವನಿ ಎತ್ತಿದೆ. ಇದೀಗ ಜಿಎಸ್ಟಿ ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಮತ್ತೆ ಧ್ವನಿ ಎತ್ತುವಂತ ನಿಟ್ಟಿನಲ್ಲಿ ಒಂದು ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಜಿಎಸ್ಟಿಯಿಂದ ಕೆಲವು ಸಮಸ್ಯೆಗಳು ಎದುರಾಗ್ತಾ ಇದೆ. ಅನೇಕ ಜನಪರ ಯೋಜನೆಗಳಿಗೆ ಹಿನ್ನಡೆ ಆಗ್ತಾ ಇದೆ. ಜಿಎಸ್ಟಿ ಇದೆ ಅನ್ನುವಂಥ ಕಾರಣಕ್ಕೆ ಜನ ಮುಂದಕ್ಕೆ ಬರ್ತಾ ಇಲ್ಲ. ಸೊ ಹಾಗಾಗಿ ಕೆಲವು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರದ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಇದೀಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇದು ಯಾವ ರೀತಿಯಾದಂಥ ರೂಪುರೇಷೆಯನ್ನು ಮಾಡಿಕೊಳ್ತಾರೆ, ಕೇಂದ್ರಕ್ಕೆ ಯಾವ ರೀತಿಯಾಗಿ ಇದರ ಮನವರಿಕೆ ಮಾಡಿಕೊಳ್ತಾರೆ, ಆ ಮುಖಾಂತರವಾಗಿ ರಾಜ್ಯ ಸರ್ಕಾರದ ಮತ್ತೊಂದು ಹೋರಾಟ ಎಷ್ಟರ ಮಟ್ಟಿಗೆ ಜನಪ್ರಿಯತೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗಾಗಲೇ ಸಾಕಷ್ಟು ರೀತಿಯಾದಂಥ ಹೋರಾಟವನ್ನು ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಮಾಡಿದೆ. ಜಿಎಸ್ಟಿ ತೆರಿಗೆಯ ಚಿಂತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಇದು ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಪ್ಲಸ್ ಆಗಬಹುದು ಅಂತ? ನೀತಿ ಹೊಸ ವರ್ಷ ಪ್ರಾರಂಭವಾಗಿದೆ. 2024ರಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ರಾಜ್ಯ ಸರ್ಕಾರ ಹೊಂದಿತ್ತು. ಯಾಕೆಂದ್ರೆ ಬೇರೆ ಬೇರೆ ಒಂದು ಕಡೆ ಆಂತರಿಕ ಸಮಸ್ಯೆಗಳು, ಮತ್ತೊಂದು ಕಡೆ ಆರ್ಥಿಕ ಸಮಸ್ಯೆ, ಇನ್ನೊಂದು ಕಡೆ ಗ್ಯಾರಂಟಿಗಳ ಹೊಡೆತ, ಅದರ ಜೊತೆಗೆ ಬೇರೆ ಬೇರೆ ಹಗರಣಗಳು ಕೂಡ ರಾಜ್ಯ ಸರ್ಕಾರವನ್ನ ಬಾಧಿಸಿದ್ವು. ಈಗ ಹೊಸ ವರ್ಷ ಕಾಲಿಟ್ಟಿದೆ. ಇವತ್ತಿನಿಂದ ಆದ್ರೂ ಸರ್ಕಾರ ಮತ್ತೆ ಸುಭದ್ರವಾದಂತ ಒಂದು ಸರ್ಕಾರವನ್ನ ನಡೆಸೋದಕ್ಕೆ ಮುಂದಾಗತ್ತಾ, ಸರ್ಕಾರ ಗಟ್ಟಿಯಾಗತ್ತಾ, ಆರ್ಥಿಕವಾಗಿ ಆದಾಯವನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಈಗ ಸಾಕಷ್ಟು ಕಾರ್ಯಕ್ರಮಗಳನ್ನ ರೂಪಿಸುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಮುಂದೆ ಇದೆ. ಯಾಕಂದ್ರೆ ಸರ್ಕಾರ ಹೊಸ ವರ್ಷದಲ್ಲೇ ಕೆಲವೊಂದಷ್ಟು ಯೋಜನೆಗಳನ್ನ ಹಾಕೊಂಡಿದೆ. ಈಗ ಸೆಸ್ ಮೂಲಕ ಆದಾಯವನ್ನ ಸಂಗ್ರಹ ಮಾಡಿಕೊಳ್ಳುವಂತ ಒಂದು ಪ್ಲಾನ್ ಅನ್ನು ಕೂಡ ಇದೆ. ರಾಜ್ಯದ ಜನರಿಗೆ ಹೊರೆಯಾಗದಂತೆ ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನ ಸಂಗ್ರಹ ಮಾಡೋದು, ಅಂದ್ರೆ ತೆರಿಗೆಗಳನ್ನ ಹಾಕುವಂಥದ್ದು, ಗಣಿ ಇರ್ಬೋದು, ಜೊತೆಗೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ಮನೆ ಟ್ಯಾಕ್ಸ್ ಗಳಿರ್ಬೋದು, ಈ ರೀತಿಯಾಗಿ ಟ್ಯಾಕ್ಸ್ ಗಳನ್ನ ಹಾಕಿ ಆದಾಯವನ್ನ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇವತ್ತಿನವರೆಗೆ ಜನ ಏನು ಮನೆಗಳನ್ನ ಕಟ್ಕೊಂಡಿದ್ರು, ಸುಮಾರು 3-4 ಫ್ಲೋರ್ಗಳನ್ನ ಬಿಲ್ಡಿಂಗ್ ಕಟ್ಟಿರ್ತಾರೆ, ಅಥವಾ 10 ಫ್ಲೋರ್ಗಳನ್ನ ಬಿಲ್ಡಿಂಗ್ ಕಟ್ಟಿರ್ತಾರೆ. ಇವತ್ತಿನವರೆಗೆ ಕೇವಲ ಜಾಗದ ಟ್ಯಾಕ್ಸ್ ಅನ್ನ ಮಾತ್ರ ಕಟ್ತಾ ಇದ್ರು. ಈಗ ಹೊಸದಾಗಿ ತೆರಿಗೆಯನ್ನ ಹಾಕುವಂತ ಒಂದು ಚಿಂತನೆ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಈಗಾಗಲೇ ಸರಣಿ ಸಭೆಗಳು ಕೂಡ ಇದೆ. ಯಾರು ಎಷ್ಟು ಫ್ಲೋರ್ಗಳನ್ನ ಕಟ್ಟಿರ್ತಾರೆ, ಅಂದ್ರೆ ಮಹಡಿಗಳನ್ನ ಕಟ್ಟಿರ್ತಾರೆ, ಅದಕ್ಕೆ ಪ್ರತ್ಯೇಕವಾಗಿ
ತೆರಿಗೆಯನ್ನ ಅಳವಡಿಸುವ ಮೂಲಕ ಎಲ್ಲರಿಗೂ ಕೂಡ ತೆರಿಗೆಯ ವ್ಯಾಪ್ತಿಗೆ ಕರೆತರುವಂತ ಒಂದು ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದೆ. ಇದರ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯ ಸಂಗ್ರಹದ ಒಂದು ಗುರಿಯನ್ನು ಕೂಡ ಇಟ್ಕೊಂಡಿದೆ. ಇದರ ಜೊತೆಗೆ ಕಲ್ಲು ಗಣಿಗಾರಿಕೆ, ಮರಳು ಗಣಿಗಾರಿಕೆ ವಿಚಾರದಲ್ಲೂ ಕೂಡ ವಿನಾಯಿತಿಗಳನ್ನ ನೀಡಿ ಅಲ್ಲಿಂದಲೂ ಕೂಡ ಆದಾಯವನ್ನ ಸಂಗ್ರಹ ಮಾಡಿಕೊಳ್ಳುವತ್ತ ಗಮನವನ್ನ ಕೇಂದ್ರೀಕರಿಸಿದೆ. ಅಬಕಾರಿ ಇಲಾಖೆಯಿಂದಲೂ ಕೂಡ ಆದಾಯವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹ ಮಾಡೋದಕ್ಕೆ ಈಗ ಮುಂದಾಗಿದೆ. ಸೊ ಹಾಗಾಗಿ ಈ ಒಂದು ಜನಸಾಮಾನ್ಯರಿಗೆ, ಯಾಕೆಂದ್ರೆ ಬಡ ಜನಸಾಮಾನ್ಯರ ಮೇಲೆ ನೀವು ತೆರಿಗೆಯನ್ನ ಹಾಕಿದ್ದೆ ಆದ್ರೂ ಸಂಕಷ್ಟ ಆಗತ್ತೆ. ವಸ್ತುಗಳ ಮೇಲೆ ಅಥವಾ ಅಗತ್ಯ ದಿನಬಳಕೆ ಪದಾರ್ಥಗಳ ಮೇಲೆ ತೆರಿಗೆಯನ್ನ ಹಾಕಿದ್ದೆ ಆದ್ರೆ ಆಗ ಜನರಿಗೆ ಸಮಸ್ಯೆ ಆಗತ್ತೆ. ಸೊ ಹಾಗಾಗಿ ಇಂತಹ ಸಮಸ್ಯೆಗಳನ್ನ ಹೊರತುಪಡಿಸಿ, ಅಂದ್ರೆ ತೆರಿಗೆ ಈ ಭಾಗಗಳನ್ನ ಬಿಟ್ಟು ಎಲ್ಲೆಲ್ಲಿ ಉತ್ತಮವಾದಂತಹ ಆದಾಯವನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ ಅಂತಹ ಕಡೆಗಳಲ್ಲಿ ತೆರಿಗೆಯನ್ನ ಅಳವಡಿಸುವ ಮೂಲಕ ಸರ್ಕಾರ ಆದಾಯವನ್ನ ಕ್ರೋಢೀಕರಣ ಮಾಡ್ಕೊಳ್ಳೋದು. ಗ್ಯಾರಂಟಿಗಳಲ್ಲಿ ಈಗಾಗಲೇ ಕೆಲವೊಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡ್ತಾ ಇದೆ. ಯಾರು ಅಕ್ರಮವಾಗಿ ಇಲ್ಲಿಗಲ್ ಆಗಿ ಪಡಿತರ ಚೀಟಿಯನ್ನ ಹೊಂದಿದ್ರು ಅದನ್ನು ಕೂಡ ಕಡಿತ ಮಾಡುವಂತ ಒಂದು ನಿರ್ಧಾರವನ್ನ ಈಗಾಗಲೇ ಮಾಡಿದೆ. ಕೆಲವೊಂದು ಸಾವಿರಾರು ಕಾರ್ಡ್ಗಳನ್ನು ಕೂಡ ಈಗಾಗಲೇ ರದ್ದುಪಡಿಸಿರುವಂತದ್ದನ್ನು ಕೂಡ ಗಮನಕ್ಕೆ ತರಬೇಕಾಗತ್ತೆ. ಯಾಕಂದ್ರೆ ಉದ್ಯೋಗದಲ್ಲಿರುವಂತವ್ರು, ಶ್ರೀಮಂತರು ಎಲ್ಲರೂ ಕೂಡ ಇದರ ಒಂದು ಲಾಭವನ್ನ ಪಡ್ಕೊಳ್ತಾ ಇದ್ರು. ಬಡ ಜನರಿಗೆ ಅನುಕೂಲ ಆಗ್ಬೇಕಾದಂತ ಯೋಜನೆಗಳನ್ನ ಅವರು ಕೂಡ ಪಡ್ಕೊಳ್ತಾ ಇದ್ರು. ಇದಕ್ಕೆ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನಗಳನ್ನ ಕಳೆದ 2 ತಿಂಗಳ ಹಿಂದಿನಿಂದ ಮಾಡ್ತಾ ಇದೆ. ಸೊ ಹಾಗಾಗಿ ಕೆಲವೊಂದು ಕಡೆ ಎಲ್ಲಿ ಆದಾಯ ಸೋರಿಕೆ ಆಗ್ತಾ ಇದೆ, ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ಇದೆ, ಅಲ್ಲಿಗೆ ಬ್ರೇಕ್ ಅನ್ನ ಹಾಕೋದು. ಮತ್ತೊಂದು ಕಡೆ ಆದಾಯವನ್ನ ಸಂಗ್ರಹ ಮಾಡಿಕೊಳ್ಳುವ ಮೂಲಕ ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.